इस दुनिया में अनगिनत इंसान आए। हजरत हम जब इसका मुवाजना करते हैं पूरे दूसरे धर्मों के अंदर भी हमें ये बात मिलती है कि इस दुनिया के अंदर पहले एक इंसान आया, फिर उससे उसका जोड़ा बनाया गया, उसके ज़रिए से इस दुनिया के अंदर बहुत सारे इंसानों को सृष्टिकर्ता ने पैदा किया और इस इंसानों की हिदायत के लिए उसने एक सिस्टम को तरतीब दिया। और वो ये सिस्टम है कि इस दुनिया में रहने वाले लोगों के लिए हिदायत दी जाए, गाइड किया जाए कि इस दुनिया के अंदर उनको कैसे ज़िंदगी गुजारनी है, क्या चीज़ को माननी है, क्या चीज़ को नहीं माननी। वो गाइड देने के लिए उसने जो सिस्टम इख्तियार किया वो है जिसको हम रिसालत कहते हैं, परवादी कहते हैं, प्रॉफिट्स बोलते हैं। तो उस दुनिया के अंदर जब जब भी जुल्म अपनी इंतहा को पहुंचता है तो अल्लाह रब्बुल इज्जत इस प्रपंच का सृष्टिकर्ता इस दुनिया के लोगों को हिदायत देने के लिए, वापस सीधी राह पर लाने के लिए परवादी, प्रॉफिट्स, रसूल को भेजता है। ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಮೂಲಭೂತವಾಗಿ ಅಂದಿನ ಕಾಲಗಳಲ್ಲಿ ಸಾಕಷ್ಟು ಯುದ್ಧಗಳು ನಡೀತಾ ಇದ್ವು. ನಾವು ಈ ಹಿಂದಿನ ರಾಜ ಮಹಾರಾಜರ ಕಾಲಕ್ಕೆ ಹೋದಾಗ ನಿರಂತರವಾಗಿ ಪರಸ್ಪರ ಕಚ್ಚಾಟ, ಹೊಡೆದಾಟ ಮತ್ತು ಯುದ್ಧಗಳ ಮೇಲೆ ಯುದ್ಧಗಳು. ಬದುಕಬೇಕು ಅಂತಂದ್ರೆ ಯಾರು ಗೆಲ್ತಾರೋ ಅವರು ಮಾತ್ರ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ, ಯಾರು ಸೋಲ್ತಾರೋ ಅವರು ಸಾವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಈ ಜಗತ್ತಿದೆ. ಅಂಥ ಸಂದರ್ಭದಲ್ಲಿ ಸರಿಯಾದ ಒಂದು ಧರ್ಮದ ಚೌಕಟ್ಟಿನಲ್ಲಿ ನ್ಯಾಯ ನೀತಿ ನಿಯಮಗಳನ್ನು ಅನುಸರಿಸಬೇಕು, ಸಮಾಜ ಈ ಎಲ್ಲ ದೌರ್ಜನ್ಯಗಳಿಂದ ಮುಕ್ತವಾಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ತಳೆದಂಥದ್ದೇ ಈ ಧರ್ಮಗಳು. ಇವತ್ತು ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಅಥವಾ ಹಿಂದೂ ಧರ್ಮ ಇರ್ಬೋದು, ಈ ಎಲ್ಲ ಧರ್ಮಗಳ ಅಥವಾ ಬೇರೆ ಬೇರೆ ಧರ್ಮಗಳ, ಬೌದ್ಧ ಧರ್ಮ, ಸಿಖ್ ಧರ್ಮ, ಈ ಎಲ್ಲ ಧರ್ಮಗಳ ಮೂಲ ಸಾರುವ ಒಂದೇ, ಅದು ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು, ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಸೆಯಬೇಕು ಎನ್ನುವಂಥ ಒಂದು ಮೂಲ ತತ್ವದ ಆಶಯದೊಂದಿಗೆ ಸ್ಥಾಪನೆಗೊಂಡಂಥದ್ದು. ಅದೇ ರೀತಿ ಪ್ರವಾದಿ ಮೊಹಮ್ಮದ್ರವರು ಕೂಡ ಸಮಾಜದ ಸಂಘಟನೆಗಾಗಿ, ಸಮಾಜದಲ್ಲಿ ಶಾಂತಿ ಸ್ಥಾಪನೆಗಾಗಿ ತಮ್ಮ ಜೀವಮಾನವಿಡೀ ಅವರು ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ಸೀಮಿತವಾದಂಥ ಒಂದು ಸಮುದಾಯದಲ್ಲಿ ಈ ಧರ್ಮದ ಬಗ್ಗೆ ನಾವು ಯಾವ ರೀತಿ ಬದುಕಬೇಕು, ಸಮಾಜದ ಮಧ್ಯೆ ಯಾವ ರೀತಿ ನಾವು ಧಾರ್ಮಿಕ ಭಾವನೆಯಲ್ಲಿ ಧರ್ಮದ ಚೌಕಟ್ಟಿನಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥ ಒಂದು ಚೌಕಟ್ಟನ್ನು ಹಾಕಬೇಕು. ಕ್ರಮೇಣವಾಗಿ ಅದು ಪಸರಿಸುತ್ತಾ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಒಂದು ದೊಡ್ಡ ಸಮುದಾಯವಾಗಿ ಬೆಳೆದು ನಿಂತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಕಾಣಬೇಕಾದದ್ದು ಶಾಂತಿ ಸೌಹಾರ್ದತೆಯನ್ನು ಮಾತ್ರ. ನಾವು ಅನ್ಕೊಳ್ಬೋದು, ಎಲ್ಲ ಒಂದು ಮನೆ ಅಂದ್ರೆ ಒಂದು 5-6 ಜನ ಇದ್ರೆ ಆ 5-6 ಜನರೊಳಗೆ 4 ಜನ ಶಾಂತಿ ಸೌಹಾರ್ದತೆಯಿಂದ ಇದ್ರೆ 1-2 ಜನ ಅದನ್ನ ಕಠೋರವಾಗಿ ಪ್ರತಿಪಾದಿಸಬಹುದು. ಹಾಗಂತ ಹೇಳಿದ ತಕ್ಷಣ ಆ ಮನೆಯ ತಪ್ಪು ಅಥವಾ ಆ ಮನೆಯಲ್ಲಿ ಇರುವಂತವ್ರು ಎಲ್ಲರೂ ಸಹಿತ ತಪ್ಪಾಗಿ ನಡ್ಕೊಳ್ತಾರೆ ಅನ್ನುವಂಥ ಭಾವನೆಗಳು ತಪ್ಪು ಅಂತೇಳಿ ನನ್ನ ಅನಿಸಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಈಗಾಗಲೇ ನಾವು ಕಾಣ್ತಾ ಇದ್ದೇವೆ ದೇಶದ ವಿವಿಧ ಭಾಗಗಳಲ್ಲಿ ಅಥವಾ ಜಗತ್ತಿನ ವಿವಿಧ ದೇಶಗಳಲ್ಲಿ ಈ ಧರ್ಮದ ಹಿನ್ನೆಲೆಯಲ್ಲಿ ಆಗುವಂಥ ಅನಾಹುತಗಳು ಮತ್ತು ಇದು ಅತಿ ಹೆಚ್ಚಾಗಿ ನಾವು ಅಮಲೇರಿಸಿಕೊಂಡ್ರೆ ಇದೊಂದು ಅಮಲು ಪದಾರ್ಥದಂತೆ ನಮ್ಮನ್ನ ನಾಶ ಮಾಡುವುದಕ್ಕೂ ಸಹಿತ ಇರುವಂಥ ಒಂದು ವ್ಯವಸ್ಥೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಮಾತನಾಡ್ತಾ ಇದ್ದೇನೆ ಕೇಳಿದ್ರೆ, ಧರ್ಮವನ್ನ ಧರ್ಮವಾಗಿಯೇ ತೆಗೆದುಕೊಳ್ಬೇಕು. ಧರ್ಮದ ಚೌಕಟ್ಟಿನಲ್ಲಿ ಎಲ್ಲರೂ ನಾವಷ್ಟೇ ಸುಖವಾಗಿ ಬಾಳೋದಲ್ಲ, ನಮ್ಮ ಅಕ್ಕಪಕ್ಕದವರು ಕೂಡ ಸುಖವಾಗಿ ಬಾಳಬೇಕು ಅನ್ನುವಂಥ ಒಂದು ನೆಲಗಟ್ಟಿನಲ್ಲಿ ನಾವು ಬದುಕಿದಾಗ ಮಾತ್ರ ನಾವು ಇಡೀ ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲ ನಾನಷ್ಟೇ ಬದುಕಬೇಕು ಅನ್ನುವಂಥ ಕೆಲವು ವ್ಯಕ್ತಿಗಳ ಒಂದು ಮನೋಸ್ಥಿತಿಯಿಂದಾಗಿ ಧರ್ಮದ ತಳಹದಿ ಮತ್ತು ಧರ್ಮದ ವ್ಯಾಖ್ಯಾನಗಳು ಹಾಳಾಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಆ ರೀತಿ ಆಗದೇ ಇದ್ದ ಹಾಗೆ ಎಲ್ಲರೂ ಸಹಿತ ಜಾಗೃತರಾಗಬೇಕು. ಧರ್ಮವನ್ನಾಗಷ್ಟೇ ಆಚರಿಸಿಕೊಂಡು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಶ್ರಮಿಸಬೇಕು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳುವಂಥ ಒಂದು ಸಂದೇಶ. ನಾವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ಏನೇ ತೊಂದರೆಗಳಿದ್ರೂ ಸಹಿತ ನಾವೆಲ್ಲರೂ ಕುಂತು ಮಾತುಕತೆಯ ಮೂಲಕವಾಗಿ ಬಗೆಹರಿಸುವ ಮೂಲಕವಾಗಿ ನಾವು ಪ್ರವಾದಿ ಮೊಹಮ್ಮದ್
ಮೊಹಮ್ಮದ್ ರವರು ಏನು ಹಾಕಿಕೊಟ್ಟಂಥ ದಾರಿ ಇದೆ, ಶಾಂತಿ ಸೌಹಾರ್ದತೆ, ಅದನ್ನು ನಾವು ಅನುಸರಿಸಬೇಕು. ಆ ರೀತಿಯಾಗಿ ನಾವು ನಡ್ಕೊಳ್ಳೋದ್ರ ಮೂಲಕವಾಗಿ ನಾವು ಸಮಾಜಕ್ಕೆ ಮಾದರಿ ಆಗಬೇಕು ಅಂತೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪರಮ ದಯಾಮಯನು, ಕರುಣಾಳು, ಸಕಲ ಚರಾಚರಗಳ ಸೃಷ್ಟಿಕರ್ತನು, ನಮ್ಮೆಲ್ಲರ ಪರಿಪಾಲಕನು, ಒಡೆಯನೂ ಆಗಿರುವಂತಹ ಆ ಸೃಷ್ಟಿಕರ್ತನ ನಾಮದಿಂದ ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಆ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಈ ಜಗತ್ತಿಗೆ ಬಂದಂಥ ಅಂತ್ಯ ಪ್ರವಾದಿ, ಲೋಕನಾಯಕ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ವೇದಿಕೆಯಲ್ಲಿ ಆಸೀನರಾದಂಥ ಗೌರವಾನ್ವಿತ ಸದ್ಭಾವನಾ ಮಂಚನ ಗೌರವ ಅಧ್ಯಕ್ಷರಾಗಿರುವಂಥ ಮೌಲಾನಾ ಮುನವರ್ ಪಾಷಾ ಸಾಹೇಬೆ, ಸದ್ಭಾವನಾ ಮಂಚನ ಅಧ್ಯಕ್ಷರು ಆಗಿರುವಂಥ ಮಾನ್ಯ ಶ್ರೀ ಸತೀಶ್ ಕುಮಾರ್ ರವರೇ, ಜಮಾತ್ ಇಸ್ಲಾಮಿ ಹಿಂದ್ನ ಜಿಲ್ಲಾ ಸಂಚಾಲಕರು ಆಗಿರುವಂಥ ಜನಾಬ್ ತಲಾ ಸಿದ್ದಿವಾಪರ್ ಅವರೇ, ಭಟ್ಕಳದ ಸ್ಥಾನೀಯ ಜಮಾತ್ನ ಅಧ್ಯಕ್ಷರು ಆಗಿರುವಂಥ ಜನಾಬ್ ಮುಜಾಹಿದ್ ಮುಸ್ತಫಾ ಅವರೇ, ಹಾಗೂ ನನ್ನನ್ನು ಆಲಿಸಿರುವಂಥ ನನ್ನೆಲ್ಲ ಸಹೋದರ ಬಂಧುಗಳೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಅನುಗ್ರಹ ಇರಲಿ. ಜಮಾತ್ ಇಸ್ಲಾಮಿ ಹಿಂದ್ ಈ ದೇಶದಲ್ಲಿ ಪ್ರತಿ ವರ್ಷ ಲೋಕ ಕಂಡ ಜಗತ್ತಿನ ಅತ್ಯಂತ ಮಹಾನ್ ವ್ಯಕ್ತಿ, ದಾರ್ಶನಿಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ನಿಮಿತ್ತ ಅಭಿಯಾನವನ್ನು ಆಚರಿಸ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಅವರನ್ನು ಪರಿಚಯಿಸುವಂತ, ಅವರನ್ನು ತಿಳಿಸುವಂತ, ಪರಸ್ಪರರಲ್ಲಿ ಉತ್ತಮ ಸಂದೇಶಗಳನ್ನು ರವಾನಿಸುವಂತಹ ಕೆಲಸಕ್ಕೆ ಕೈಯಾಗಿದೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಪ್ರವಾದಿ ಮೊಹಮ್ಮದ್ ಮಾನವ ಕುಲದ ಮಾರ್ಗದರ್ಶಕ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಅಭಿಯಾನವನ್ನು ಆಚರಿಸಿದರೆ, ಈ ಸಲದ ಅಭಿಯಾನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ ಎಂಬುದಾಗಿದೆ. ಬಂಧುಗಳೇ, ಅರಬಿಯಾದ ಆ ಕಾಲದಲ್ಲಿ ಅಜ್ಞಾನ, ಅಂಧಕಾರ, ಅರಾಜಕತೆ, ಅತ್ಯಾಚಾರ, ಅನೈತಿಕತೆ ಎಲ್ಲವೂ ಕೂಡ ತಾಂಡವಾಡುವಂಥ ಆ ಒಂದು ಸನ್ನಿವೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಒಂದು ಸೂರ್ಯನ ಕಿರಣ ಅಲ್ಲಿ ಉದಯಿಸುತ್ತದೆ. ಆ ಸಂದರ್ಭದಲ್ಲಿ ಆ ಎಲ್ಲ ಕೆಡುಕುಗಳನ್ನು, ಆ ಎಲ್ಲ ಅತ್ಯಾಚಾರ, ಅನಾಚಾರ, ಕಂದಾಚಾರಗಳನ್ನು ಹೊಡೆದೋಡಿಸಿ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಇಡೀ 13 ವರ್ಷಗಳ ಕಾಲ ಅವರು ಕೆಲಸ ಮಾಡ್ತಾರೆ. ನೋಡುತ್ತಿದ್ದಂತೆ ಅವರ ಸಂದೇಶ ಇಡೀ ಜಗತ್ತಿಗೆ ಪಸರಿಸಿಕೊಳ್ತದೆ. ಒಬ್ಬ ಅನಕ್ಷರಿ ವ್ಯಕ್ತಿ, ಒಬ್ಬ ಅಕ್ಷರ ಜ್ಞಾನ ಇಲ್ಲದಂಥ ಒಬ್ಬ ವ್ಯಕ್ತಿ ಅವರ ಸಂದೇಶ ಇಡೀ ಜಗತ್ತಿಗೆ ಸಾರಬೇಕಾದ್ರೆ, ಇಡೀ ಜಗತ್ತು ಅವರ ಸಂದೇಶವನ್ನು ಸ್ವೀಕರಿಸಬೇಕಾದ್ರೆ ಆ ಒಂದು ವ್ಯಕ್ತಿತ್ವದಲ್ಲಿ ಏನೋ ಒಂದು ಗುರುತ್ವಾಕರ್ಷಣೆ ಇದೆ ಅಂತೇಳಿ ನಾವು ತಿಳಿದುಕೊಳ್ತೇವೆ. ಒಂದು ಜಿಜ್ಞಾಸೆ ಮೂಡುತ್ತದೆ. ಈ ಜಿಜ್ಞಾಸೆ ನಮ್ಮನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರಿತುಕೊಳ್ಳುವಂತೆ ಮಾಡ್ತದೆ. ಇಂದು ಜಗತ್ತಿನಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರಿಯುವಂತಹ ಜಿಜ್ಞಾಸೆ ಬಹಳಷ್ಟು ಜನರಲ್ಲಿದೆ. ಅವರ ಶತ್ರುಗಳು ಕೂಡ ಅವರನ್ನು ಅರಿಯುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅವರನ್ನು ವೈರಿ ಎಂದು ಪರಿಗಣಿಸಲ್ಪಡ್ತಾರೋ, ಯಾರು ಅವರು ಒಬ್ಬ ಜಾದುಗಾರ ಅಂತೇಳಿ ಹೇಳಿ ಅವರ ಬಳಿ ಹೋಗಬೇಡಿ ಎಂದು ಜನರು ಹೇಳುವಂತ ಸನ್ನಿವೇಶದಲ್ಲಿದ್ದಾರೋ, ಆ ವ್ಯಕ್ತಿ ಏನಾದರೂ ಹೇಳ್ತಾನೆ, ಆ ವ್ಯಕ್ತಿಯ ಸಂದೇಶ ಏನು ಎಂದು ಕೇಳಲಿಕ್ಕೆ ಹೋದಂತ ವ್ಯಕ್ತಿ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಅನುಯಾಯಿಯಾಗಿ ಮಾರ್ಪಾಡಾಗ್ತಾರೆ ಅಂತ ಒಂದು ವ್ಯಕ್ತಿತ್ವ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಡೀ ಸಂದೇಶದ ಸಾರ
ಮಾನವ ಮತ್ತು ಈ ಸಮಾಜವನ್ನು ತಿದ್ದುವಂತಾಗಿ. ನಮಗೆ ಗೀತೆ ಹೇಳ್ತದೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನುವಂತಹ ಒಂದು ಗೀತೆಯ ಸಾರ ಇದೆ. ಯಾವಾಗಲೆಲ್ಲ ಸಮಾಜದಲ್ಲಿ ಕೆಡಕುಗಳು ತುಂಬಿದಾಗ, ಸಮಾಜದಲ್ಲಿ ಅಧರ್ಮ ಒಂದು ಏನು ಸ್ಥಾಪನೆ ಆಗ್ತದೆ, ಆಗೆಲ್ಲ ನಾನು ನನ್ನ ಒಂದು ಸಂದೇಶವಾಕ್ಯವನ್ನು ಕಳಿಸ್ತೇನೆ ಅಂತೇಳಿ ಗೀತೆ ಹೇಳ್ತದೆ. ಅದನ್ನೇ ಕುರಾನ್ ಹೇಳ್ತದೆ, ಅಲ್ ಕಲ್ಪು ಅಯಾವುಲ್ಲಾ, ಅದನ್ನೇ ಕುರಾನ್ ಕೂಡ ನಾವು ಪ್ರತಿಯೊಂದು ಕಾಲದಲ್ಲಿಯೂ ಪ್ರತಿಯೊಂದು ಸಮುದಾಯದಲ್ಲಿಯೂ ಒಂದು ಸಂದೇಶವನ್ನು ನಾವು ಕಳಿಸಿದ್ದೇವೆ ಎನ್ನುವಂಥ ಒಂದು ಮಾತು ಪವಿತ್ರ ಕುರಾನ್ ಹೇಳ್ತದೆ. ಹಾಗಾದ್ರೆ ಮನುಷ್ಯನನ್ನು ಸುಧಾರಿಸುವಂತ, ಮನುಷ್ಯನನ್ನು ಸರಿದಾರಿಗೆ ತರುವಂತ ಕೆಲಸ ಮಾಡಲಿಕ್ಕಾಗಿ ಈ ಜಗತ್ತಿನಲ್ಲಿ ಸುಧಾರಕರು ಬಂದರು, ಪ್ರವಾದಿಗಳು ಬಂದರು, ಶರಣರು ಬಂದರು. ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದೊಂದು ಶರಣರನ್ನು ಒಂದೊಂದು ಜಾತಿಗೋ ಒಂದೊಂದು ಬಣ್ಣಕ್ಕೂ ಸೀಮಿತಗೊಳಿಸಿ ಆಯಾ ಸಮುದಾಯಕ್ಕೆ ಅವರ ಸಂದೇಶಗಳನ್ನು ನಾವು ಸೀಮಿತಗೊಳಿಸಿದ್ದೇವೆ. ಬಸವಣ್ಣನವರ ವಚನಗಳು ಲಿಂಗಾಯತರು, ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಹಿಂದೂಗಳು ಮತ್ತು ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನು ಹಿಂದೂಗಳನ್ನು ಅವರು ಅನುಸರಿಸಿದೆ. ಮೊಹಮ್ಮದ್ ಸಲಾಹ್ ಸಲಾಮರ ವಿಚಾರಗಳು ಮುಸ್ಲಿಮರಿಗೆ ನಾವು ಬಿಟ್ಟುಕೊಟ್ಟಿದ್ದೇವೆ. ಇದು ನಮ್ಮ ಜಗತ್ತಿನಲ್ಲಿ ಆಗುತ್ತಿರುವಂತಹ ಒಂದು ದೊಡ್ಡ ಒಂದು ಅಪರಾಧ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಯಾವ ರೀತಿಯಾಗಿ ಈ ಜಗತ್ತಿಗೆ ಇರುವಂತಹ ಸೂರ್ಯನ ಬೆಳಕು ಇಡೀ ಜನ ಸಮುದಾಯಕ್ಕೂ ಇದೆಯೋ, ಈ ಜಗತ್ತಿನಲ್ಲಿರುವಂತ ಗಾಳಿ, ಮಳೆ, ನೀರು, ಬೆಳಕು ಎಲ್ಲವೂ ಕೂಡ ಎಲ್ಲರಿಗಾಗಿದೆಯೋ, ಹಾಗೆ ಈ ಶರಣರ, ಪ್ರವಾದಿಗಳ, ಮಹಾನ್ ವ್ಯಕ್ತಿಗಳ ಸಂದೇಶ ಎಲ್ಲ ಸಮುದಾಯಗಳಿಗಾಗಿದೆ. ನಾವು ಒಬ್ಬೊಬ್ಬರಿಗೆ ಒಂದೊಂದು ಗುತ್ತಿಗೆಯನ್ನು ಕೊಟ್ಟು ಅವರವರು ನೀವು ನೋಡಿಕೊಳ್ಳಿ ಅಂತೇಳಿ ನಾವು ಬಿಟ್ಟಿದ್ದೇವೆ. ಹಾಗಾಗಿ ನಾವೇನ್ ಬಯಸ್ತಾ ಇದ್ದೇವೆ ಅಂತಂದ್ರೆ, ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮರ ಒಂದು ಸಂದೇಶ ಇದೆಯಲ್ಲ, ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತಗೊಂಡದ್ದಲ್ಲ, ಬದಲಾಗಿ ಇಡೀ ಜಗತ್ತಿನ ಎಲ್ಲ ಮಾನವರಿಗಾಗಿ ಅವರ ಸಂದೇಶ ಸೀಮಿತವಾಗಿದೆ. ಇಡೀ ಎಲ್ಲರೂ ಕೂಡ ಅವರನ್ನು ಅನುಸರಿಸಿ ತಮ್ಮ ಜೀವನದಲ್ಲಿ ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮರ ವಚನ ಸಂದೇಶಗಳನ್ನು ನೋಡಿದಾಗ ಅವರು ಹೇಳುವಂತ ಒಂದೊಂದು ವಚನಗಳು ಕೂಡ ಇದು ಮುಸ್ಲಿಮರಿಗೆ ಅಂತೇಳಿ ಯಾರು ಕೂಡ ಭಾವಿಸಿಲ್ಲ, ಇದು ಎಲ್ಲ ಮಾನವರಿಗಾಗಿದೆ ಎಂದೇ ನಾವು ಭಾವಿಸ್ತೇವೆ. ಯಾಕೆಂತಂದ್ರೆ ನೋಡಿ, ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮ್ ಹೇಳ್ತಾರೆ, ಒಳಿತಿನ ಕಾರ್ಯಗಳನ್ನು ಮಾಡಿರಿ, ಕೆಡುಕಿನಿಂದ ದೂರವಿರಿ, ನೋಡಿರಿ ನೀವು ನಿರ್ಗಮಿಸಿದ ಬಳಿಕ ಜನರು ನಿಮ್ಮ ದುರ್ಗುಣಗಳನ್ನು ಪ್ರಸ್ತಾಪಿಸಬಾರದೆಂದು ನೀವು ಬಯಸುವುದಾದರೆ ಅಂತಹ ದುರ್ಗುಣಗಳಿಂದ ನೀವು ದೂರವಿರಿ ಅಂತ. ನಾವು ನೋಡಿ, ನಾವೆಲ್ಲ ಏನೆಲ್ಲ ದುರ್ಗುಣಗಳನ್ನು ನಮ್ಮಲ್ಲಿ ನಾವು ಇಟ್ಟುಕೊಂಡಿದ್ದೇವೋ, ನಮಗೆ ಜನರು ನಾವು ಹೋದ ನಂತರ ನಮ್ಮನ್ನು ಸ್ಮರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಮೊಹಮ್ಮದ್ ಸಲಾಹ್ ಸಲಾಮ್ ಹೇಳ್ತಾರೆ, ನೀವು ಕಾರ್ಮಿಕನ ಬೆವರು ಆಳುವುದಕ್ಕೆ ಮುಂಚೆ ಅವನ ವೇತನವನ್ನು ಕೊಟ್ಟು ಬಿಡಿ ಅಂತ. ನಾವು ಕರ್ತವ್ಯಕ್ಕಾಗಿ ಹೋರಾಡ್ತಾ ಇದ್ದೇವೆ, ಆದರೆ ಯಾರು ಕಾರ್ಮಿಕನ ಬೆವರು ಆಳುವುದಕ್ಕೆ ಮುಂಚೆ ಅವನ ವೇತನವನ್ನು ಕೊಟ್ಟು ಬಿಟ್ಟಿದ್ದಾರೆ, ಯಾರು ಕೂಡ ಅವರ ಹಕ್ಕುಗಳಿಗಾಗಿ ಹೋರಾಡುವಂತಹ ಒಂದು ಸನ್ನಿವೇಶವೇ ಉದ್ಭವಿಸುತ್ತಿರಲಿಲ್ಲ. ಕೆಲವು ಹೋರಾಟಗಳು ನಡೀತವೆ, ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾರೆ, ನಮಗೆ ವೇತನ ಸಿಗ್ತಾ ಇಲ್ಲ, ನಮಗೆ ಸ್ಯಾಲರಿ ಸಿಗ್ತಾ ಇಲ್ಲ ಅಂತೇಳಿ. ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮ್ ಹೇಳಿರುವಂತಹ ಈ ಒಂದು ಮಾತನ್ನು ಒಂದು ವೇಳೆ ಅನುಸರಿಸಿದ್ದೆ ಆದರೆ, ನಿಮ್ಮ ಕಾರ್ಮಿಕನ ಬೆವರು, ನಿಮ್ಮ ನೌಕರನ ಬೆವರು ಆಡುವುದಕ್ಕಿಂತ ಮುಂಚೆ ಅವನ ವೇತನ ಕೊಟ್ಟು ಬಿಡಿ ಅಂತೇಳಿ ಆ ಒಂದು ಸಂದೇಶದ ಪ್ರಕಾರ ನಾವು ನಡೆದಿದೆ ಆದರೆ ಯಾರು ಕೂಡ ಹೋರಾಟಕ್ಕೆ ಇಳಿಯಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮರು ಮನುಷ್ಯರಿಗಾಗಿ, ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಬಂದಂತ ಕೊನೆಯ ಪ್ರವಾದಿಯಾಗಿದೆ. ಜಗತ್ತಿನಲ್ಲಿ ಬಹುತೇಕ ಪ್ರವಾದಿಗಳು ಬಂದರು. ನಮ್ಮ ಒಂದು ಪ್ರಕಾರ, ಕುರಾನಿನ ಪ್ರಕಾರ 1,00,000 ಮಿಕ್ಕು ಹೆಚ್ಚು ಪ್ರವಾದಿಗಳು ಈ ಲೋಕಕ್ಕೆ ಬಂದಿದ್ದಾರೆ. ಈಗ ಪ್ರವಾದಿಗಳಲ್ಲಿ ಅಂತಿಮವಾಗಿ ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮ್ ಬಂದಿದ್ದಾರೆ. ಮತ್ತೆ ಅದರ ನಂತರ ಯಾವ ಪ್ರವಾದಿಯೂ ಕೂಡ ಬರಲಿಕ್ಕಿಲ್ಲ. ಆ ಪ್ರವಾದಿ ಕೊನೆಯ ಪ್ರವಾದಿಗಳ ಒಂದು ಕೊಂಡಿಯಾಗಿರುವಂತಹ ಕೊನೆಯ ಪ್ರವಾದಿಯ ಸಂದೇಶಗಳು ಇಡೀ ಜಗತ್ತಿಗೆ ನಾವು ಅನುಸರಿಸಬೇಕಾದಂತಹ ಅವಶ್ಯಕತೆ ಇಂದು ಕೂಡ ಹೆಚ್ಚಿದೆ. ನೋಡಿ, ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮ್ ಹೇಳ್ತಾರೆ, ನಿಮ್ಮ ನೆರೆಯವನು ಹಸಿದಿರುವಾಗ ನೀವು ಹೊಟ್ಟೆ ತುಂಬ ಉಂಡು ಮಲಗಿದರೆ ನೀವು ನಮ್ಮವರಲ್ಲ ಅಂತ. ಯಾರು ತನ್ನ ನೆರೆಯ ವ್ಯಕ್ತಿ ಹಸಿದುಕೊಂಡು ರಾತ್ರಿಯೆಲ್ಲ ಕಳೆಯುತ್ತಾನೋ, ನಾನು ಹೊಟ್ಟೆ ತುಂಬ ಉಂಡು ಮಲಗಿಕೊಂಡಿದ್ದೇನೆ ಅಂತಂದ್ರೆ ನಾನು ಒಬ್ಬ ಮುಸ್ಲಿಮನಲ್ಲ. ಇದನ್ನು ಎಷ್ಟರ ಮಟ್ಟಿಗೆ ಮುಸ್ಲಿಮರು ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ ನಾವು ನಮ್ಮಲ್ಲೇ ಆಲೋಚನೆ ಮಾಡಬೇಕಾಗಿದೆ. ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಾಮ್ ಹೇಳಿದರು, ನಿಮ್ಮ ನೆರೆಯವರನ್ನು ಪ್ರೀತಿಸಿ ಅಂತೇಳಿ.
ನಿಮ್ಮ ನೆರೆಹೊರೆಯವನನ್ನು ಪ್ರೀತಿಸಿ ಅಂತೇಳಿ. ನಿಮ್ಮ ನೆರೆಹೊರೆಯ ಅಂತಂದ್ರೆ ಯಾರು? ನಿಮ್ಮ ಆ ಮುಂದಿನ 40 ಮನೆಗಳು, ನಿಮ್ಮ ಪಕ್ಕದಲ್ಲಿರುವಂಥ 40 ಮನೆಗಳು, ನಿಮ್ಮ ಬಲಗಡೆ ಇರುವಂಥ 40 ಮನೆಗಳು, ನಿಮ್ಮ ಹಿಂದೆಗಡೆ ಇರುವಂಥ 40 ಮನೆಗಳು. ಆ 40 ಮನೆಗಳೆಲ್ಲವೂ ಕೂಡ ನಿನ್ನ ನೆರೆಯವರು. ಆ 40 ಮನೆಗಳಲ್ಲಿ ಹಿಂದೂಗಳು ಇರ್ತಾರೆ, ಕ್ರೈಸ್ತರು ಇರ್ತಾರೆ, ಯಹೂದಿಗಳು ಇರ್ತಾರೆ, OBC ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಆ ಎಲ್ಲರೂ ಕೂಡ ನಿನ್ನ ಸಹೋದರರು ಅಂತ. 40 ಮನೆಯ ಕೊನೆಯ ಮನೆಯಲ್ಲಿ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗ್ತಾ ಇಲ್ಲ, ಆ ಮನೆಯ ಮಗು, ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ರೋಗದಿಂದ ನರಳುತ್ತಿದ್ದಾನೆ ಅಂತಂದ್ರೆ ಅವನನ್ನು ವಿಚಾರಿಸುವಂಥದ್ದು, ಆ ಮಗುವಿಗೆ ಶಾಲೆಗೆ ಕಳಿಸುವಂಥದ್ದು ನಿನ್ನ ಜವಾಬ್ದಾರಿ. ಅಂದ್ರೆ ಇಡೀ ಒಂದು ಮೊಹಲ್ಲವೇ, ಇಡೀ ಒಂದು ಕೇರಿಯೇ ನಿನ್ನ ಕುಟುಂಬವಾಗಿದೆ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ ಕಲ್ಬು ಅಯಾಲುಲ್ಲಾ ಅಂತೇಳಿ. ಇಡೀ ಜಗತ್ತೇ ಒಂದು ಕುಟುಂಬವಾಗಿದೆ. ವಸುದೈವ ಕುಟುಂಬಕಂ ಎಂದು ಹಿಂದೂ ಧರ್ಮ ಹೇಳ್ತದೆ. ಇಡೀ ಜಗತ್ತೇ ಒಂದು ಕುಟುಂಬ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸಂದೇಶಗಳು ಕೂಡ ಅಲ್ ಕಲ್ಬು ಅಯಾಲುಲ್ಲಾ ಎಂದು ಹೇಳುವ ಮೂಲಕ ಇಡೀ ಈ ಸಮಾಜದಲ್ಲಿರುವಂಥ ಎಲ್ಲರೂ ಕೂಡ ನನ್ನ ಸಹೋದರರು. ಸಹೋದರತ್ವದ ಭಾವನೆ ಮೂಡಿಸುವಂತ, ನಾನು ಮತ್ತು ನೀನು ಅನ್ನುವಂಥದ್ದು ಇಲ್ಲಿ ತೊಲಗಬೇಕು. ನಾವೆಲ್ಲರೂ ಒಂದು ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡಬೇಕು. ನೋಡಿ, ಈ ಮನೆಯಲ್ಲಿ 40 ಮನೆಗಳಲ್ಲಿ ಇರುವಂತಹ ಆ ವ್ಯಕ್ತಿ ನನ್ನವನು ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಆ ಮನೆ, ಆ ಏರಿಯಾದಲ್ಲಿರುವಂತಹ ಮಂದಿರದ ಮೇಲಾಗಲಿ, ಆ ಏರಿಯಾದಲ್ಲಿರುವಂತಹ ಮಸೀದಿಗಳ ಮೇಲಾಗಲಿ, ಆ ಏರಿಯಾದಲ್ಲಿರುವಂತಹ ಕ್ರೈಸ್ತರ ಚರ್ಚ್ಗಳ ಮೇಲಾಗಲಿ ಯಾವಾಗಲೂ ಕೂಡ ಒಂದು ಕಲ್ಲು ಕೂಡ ಬೀಳುವುದಿಲ್ಲ. ಅದು ನನ್ನದು ಅಂತೇಳಿ ನಾನು ತಿಳಿದುಕೊಂಡಿದ್ದೆ. ಆದರೆ ಅಲ್ಲಿರುವಂಥ ಯಾವ ಧಾರ್ಮಿಕ ಕೇಂದ್ರಗಳ ಮೇಲೂ ಕೂಡ ಒಂದು ಕಲ್ಲು ಬೀಳಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಅದೆಲ್ಲವೂ ಕೂಡ ನನ್ನದು, ಇಲ್ಲಿರುವಂಥ ಎಲ್ಲರೂ ಕೂಡ ನನ್ನವರು ಅನ್ನುವಂಥ ಒಂದು ಭಾವನೆ ನಿಮ್ಮಲ್ಲಿ ಬೆಳೆಸಿಕೊಳ್ಬೇಕು ಎಂಬುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖ್ಯ ಸಂದೇಶಗಳಲ್ಲಿ ಒಂದಾಗಿದೆ. ಮತ್ತೆ ದಾನದ ಬಗ್ಗೆ ಅವರು ಮಾತಾಡ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾನದ ಬಗ್ಗೆ ಮಾತಾಡ್ತಾರೆ. ದಾನ ನೀಡುವುದರಿಂದ ಯಾವ ಸಂಪತ್ತು ಕೂಡ ಕಡಿಮೆ ಆಗುವುದಿಲ್ಲ ಅಂತ. ದಾನ ಮಾಡುವಂಥದ್ದು, ಬೇರೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಆ ಸಹಕಾರ ಮಾಡುವಂಥ, ಸಹಾಯ ಮಾಡುವಂಥ ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಬೇಕು. ಇದು ನಾನು ನಿಮ್ಮಲ್ಲಿ ಕೇಳ್ತೇನೆ ಸಹೋದರರೇ, ಇದು ಕೇವಲ ಮುಸ್ಲಿಮರಿಗಾಗಿ ಸೀಮಿತವಾಗಿದೆ ಈ ಮಾತುಗಳು ಇಲ್ಲ. ಇಂಥ ಅನೇಕ ಸಂದೇಶಗಳು ಸ್ವಾಮಿ ವಿವೇಕಾನಂದರು ನೀಡಿದ್ದಾರೆ, ಇಂಥ ಅನೇಕ ಸಂದೇಶಗಳು ಬಸವಣ್ಣನವರು ನೀಡಿದ್ದಾರೆ. ಆ ಸಂದೇಶಗಳು ಕೇವಲ ಲಿಂಗಾಯತರಿಗೆ, ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವೇ ಇಲ್ಲ. ಆ ಸಂದೇಶಗಳು ನಮಗೂ ಕೂಡ ಸೀಮಿತ. ನಾವು ಕೂಡ ಅದನ್ನು ಅಳವಡಿಸಿಕೊಳ್ಬೇಕು. ಹಾಗಾಗಿ ನಾವು ಪರಸ್ಪರನ್ನು ಅರಿಯುವಂತ, ತಿಳಿಯುವಂತ, ತಿಳಿಸುವಂತ ಕೆಲಸ ಯಾವಾಗ ಆಗುವುದಿಲ್ಲವೋ ಅಲ್ಲಿವರೆಗೆ ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ನೆಲೆಸಲು ಸಾಧ್ಯ ಇಲ್ಲ. ಬನ್ನಿ, ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಒಂದು ಕರೆ ಕೊಡ್ತಾ ಇದ್ದೇನೆ, ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನಾವೆಲ್ಲರೂ ಒಂದು ಎನ್ನುವಂತ ಭಾವನೆ ನಮ್ಮಲ್ಲಿ ಮೂಡಬೇಕಾದ್ರೆ ನಾವೆಲ್ಲರೂ ಪರಸ್ಪರ ಸಹೋದರರು, ಏಕೋದರ ಸಹೋದರರು. ಈ ಭೂಮಿಯ ಮೇಲೆ ಹುಟ್ಟಿದಂತ ಮನುಷ್ಯ ಓರ್ವ ಸ್ತ್ರೀ ಮತ್ತು ಪುರುಷನಿಂದ ನಿಮ್ಮನ್ನು ಗಂಡು ಮತ್ತು ಹೆಣ್ಣು ಎರಡೇ ಜಾತಿಯನ್ನಾಗಿ ನಮ್ಮನ್ನು ಸೃಷ್ಟಿಸಲಾಗಿದೆ. ಒಂದು ಗಂಡು ಜಾತಿ, ಮತ್ತೊಂದು ಹೆಣ್ಣು ಜಾತಿ. ನಾವೆಲ್ಲರೂ ಪರಸ್ಪರ ಬೇರ್ಪಟ್ಟಿದ್ದು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ಅಂತೇಳಿ ಪುರಾಣ ಹೇಳ್ತದೆ. ನಾವೆಲ್ಲರೂ ಪರಸ್ಪರ ವಿವಿಧ ಪಂಗಡಗಳಾಗಿ ವಿಂಗಡಿಸುವುದು, ವಿವಿಧ ಕುಲಗೋತ್ರಗಳಾಗಿ ವಿಂಗಡಿಸುವುದು ಯಾಕೆ ಅಂತಂದ್ರೆ ನಾವು ಪರಸ್ಪರ ಪರಿಚಯ ಪಟ್ಟುಕೊಳ್ಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಪರಸ್ಪರ ಜಾತಿಯಾಗಿ, ವಿವಿಧ ಗೋತ್ರಗಳಾಗಿ, ವಿವಿಧ ಧರ್ಮವನ್ನು ಆ ಧರ್ಮದವರು ಈ ಧರ್ಮದವರು ಎನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಜಗಳ ಆಡಲಿಕ್ಕಾಗಿ ನಮ್ಮನ್ನು ಆ ರೀತಿಯಾಗಿ ವಿಂಗಡಿಸಲಿಲ್ಲ. ಸೊ ಹಾಗಾಗಿ ಮನುಷ್ಯರು ಎಂಬ ನೆಲೆಯಲ್ಲಿ ಒಬ್ಬ ಹಿಂದೂ, ಒಬ್ಬ ಕ್ರೈಸ್ತ, ಒಬ್ಬ ಬೌದ್ಧ, ಒಬ್ಬ ಮುಸ್ಲಿಂ ಎಲ್ಲರೂ ಕೂಡ ಪರಸ್ಪರ ಏಕೋದರ ಸಹೋದರ. ನಾವೆಲ್ಲರೂ ಕೂಡ ಪರಸ್ಪರ ಸಹೋದರದಿಂದ ಬಾಳಬೇಕಾಗಿದೆ. ಈ ಸಮಾಜದಲ್ಲಿ ಶಾಂತಿ ಮತ್ತು ಭ್ರಾತೃತ್ವ ಮತ್ತು ಪ್ರೇಮದ ಸಂದೇಶವನ್ನು ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇಂದು ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಪಾಲಕನಾದ ಅಲ್ಲಾಹನಿಗೆ ಮೀಸಲು. हमसे जुड़े रहने के लिए हमारे चैनल फ़िक्र ख़बर टीवी को सब्सक्राइब करें, वीडियो को लाइक और शेयर करें। मज़ीद ख़बरों के लिए लॉगिन करें फ़िक्रख़बर.com।